ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಮೋದಕ ಮಾಡುವಂತಹ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದರ ವಿಶೇಷತೆ ಏನೆಂದರೆ ಅಕ್ಕಿ ಹಿಟ್ಟು ಅಥವಾ ಯಾವುದೇ ಹಿಟ್ಟನ್ನು ಉಪಯೋಗಿಸದೆ ಮೋದಕದ ಅಚ್ಚು ಅಥವಾ ಮೌಲ್ಡನ್ನು ಉಪಯೋಗಿಸದೆ ರುಚಿಯಾದ ಸಿಹಿಯಾದ ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿಬಿಟ್ಟು ತುಪ್ಪವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮಾತ್ರ ಉಪಯೋಗಿಸಿರೋದು ಈ ರೆಸಿಪಿಯಲ್ಲಿ. ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾನು ಅರ್ಧ ಕಪ್ ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ ಉಪಯೋಗಿಸಿರೋದು. ಆದಷ್ಟು ಚಿಕ್ಕ ರವೆಯನ್ನೇ ಉಪಯೋಗಿಸಿ. ದೊಡ್ಡ ಹರಳಿನ ರವೆ ಇದ್ದರೆ ಅದನ್ನು ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿಕೊಂಡು ನಂತರ ಉಪಯೋಗಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಅನ್ನೋದು. ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 3-4 ನಿಮಿಷದ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ಕಲರ್ ಏನು ಚೇಂಜ್ ಆಗಬೇಕಂತೇನಿಲ್ಲ, ಒಳ್ಳೆ ಘಮ ಬಂದರೆ ಸಾಕು. ನೋಡಿ, ಈ ಹಂತದಲ್ಲಿ ನಾನೀಗ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಆದರೆ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಮೊದಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಉಳಿದಂತಹ ಹಾಲನ್ನು ಹಾಕಿಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಪೂರ್ತಿ ಹಾಲನ್ನು ಹಾಕ್ಬಿಡಿ, ಬೇಗ ಗಂಟುಗಳಾಗುತ್ತೆ. ಹಾಗಾಗಿ ಅರ್ಧದಷ್ಟು ಹಾಲನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಗೆ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿದೀಗ ಹಾಲಿನ ಜೊತೆ ರವೆ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಹಂತದಲ್ಲಿ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಇದೆ. ಜಾಸ್ತಿ ಸಿಹಿ ಬೇಕಿದ್ದರೆ ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ, ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಕಾಣಿಸ್ತಿರ್ಬೋದು. ಈ ರೀತಿ ಸಾಫ್ಟ್ ಆಗಿರುವಂಥ ಮಿಶ್ರಣ ಕೂಡ ರೆಡಿ ಆಗ್ತಾ ಇದೆ. ನೋಡಿ, ಇದೀಗ ಪಾತ್ರದ ತಳವನ್ನು ಬಿಟ್ಟು ಒಂದು ಮುದ್ದೆ ರೀತಿ ಆಗ್ತಾ ಇದೆ. ಈ ರೀತಿ ಆಗಬೇಕಾಗತ್ತೆ. ಇಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಹಾಗೆ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. ಈ ಮಿಶ್ರಣನ ಹಾಗೆ ಸೈಡಲ್ಲಿ ಇಟ್ಬಿಟ್ಟು ನಾನೀಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 15 ಬಾದಾಮಿ, 15 ಗೋಡಂಬಿಯನ್ನು ಹಾಕ್ಕೊಂಡೆ. ಹಾಗೆ 2 ಏಲಕ್ಕಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ಬೀಜಗಳನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕೋಕೋನಟ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಅಂಗಡಿಗಳೆಲ್ಲ ಸಿಗುತ್ತೆ. ಅದನ್ನು ತಂದು ಹಾಕ್ಕೊಳ್ಬೋದು. ಇಲ್ಲಾಂದರೆ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ, ಇದೀಗ ತರ್ತರಿಯಾಗಿರುವಂತಹ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದಷ್ಟು ತರ್ತರಿ ಇದ್ದರೆ ಸಾಕು, ತುಂಬ ನಯವಾಗಿರುವಂಥ ಪೌಡ್ರ್ ಬೇಕಾಗಿಲ್ಲ. ಇದಕ್ಕೆ ನಾನು ಸಿಹಿಗೋಸ್ಕರ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡ್ರನ್ನ ಸೇರಿಸ್ಕೊಳ್ಳಿ. ಬೆಲ್ಲದ ಬದಲಿಗೆ ನೀವು ಖರ್ಜೂರ ಇದ್ದರೆ ಬೀಜನ ತೆಗೆದುಬಿಟ್ಟು ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೋಡಿ, ಇದೀಗ ಸಾಫ್ಟ್ ಆಗಿರುವಂಥ ಒಂದು ಮಿಶ್ರಣ ರೆಡಿಯಾಗಿದೆ. ನೋಡಿ, ಇದೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ 2 ರೌಂಡ್ ತಿರ್ಸ್ಕೊಂಡ್ರೆ ಸಾಕು. ಇದನ್ನೀಗ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದರಿಂದ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅಂಟಿದೆ ಬೆಲ್ಲ ಹಾಕಿರೋದ್ರಿಂದ. ಇದನ್ನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಆದಷ್ಟು ನಯವಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಾನು ತೊಗೊಂಡಂತಹ ಮೆಷರ್ಮೆಂಟಲ್ಲಿ ಸುಮಾರು 8-9 ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದೀಗ ರೆಡಿ ಮಾಡ್ಕೊಂಡಿದ್ದಾಗಿದೆ. ಮೊದಲಿಗೆ ತಣ್ಣಗಾಗಲಿಕ್ಕಿದ್ದಂತಹ ರವೆ ಮಿಶ್ರಣ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಕೈಯಲ್ಲಿ ಒಂದ್ಸಲ ಈ ರೀತಿ ನಾದ್ಕೊಳ್ಳಿ. ತುಂಬ ಸಾಫ್ಟ್ ಆಗಿರುವಂಥ ಮಿಶ್ರಣ ಇದೀಗ ರೆಡಿಯಾಗಿದೆ. ಇದರಿಂದ ಕೂಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ನಿಂಬೆಹಣ್ಣಿನ ಗಾತ್ರದಷ್ಟು ಮಿಶ್ರಣ ತಗೊಂಡು ನಯವಾಗಿರುವಂತಹ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಏನು ಕ್ರ್ಯಾಕ್ಸ್ಗಳೇನು ಇರಬಾರ್ದು, ಬಿರುಕುಗಳು ಬರಬಾರ್ದು. ಆ ರೀತಿ ನಯವಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಈ ಉಂಡೆಗಳು ಹಾಗೆ ಒಂದು 8-9 ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಮಾಡ್ಕೊಂಡಿದ್ದೀನಲ್ಲ, ಆ ಉಂಡೆಗಿಂತ ಈ ಉಂಡೆಗಳು ಸ್ವಲ್ಪ ದೊಡ್ಡದಾಗಿ ಇರಬೇಕಾಗತ್ತೆ. ಅದು ಸ್ವಲ್ಪ ಚಿಕ್ಕ ಉಂಡೆಗಳು, ಇದು ಸ್ವಲ್ಪ ದೊಡ್ಡದಾಗಿರಬೇಕಾಗತ್ತೆ. ಆ ಉಂಡೆಗಳು ಸ್ಟಫಿಂಗ್ಗೋಸ್ಕರ ರೆಡಿ ಮಾಡ್ಕೊಂಡಿರೋದು, ಒಳಗಡೆ ಇಡುವಂಥ ಚಿಕ್ಕ ಚಿಕ್ಕ ಉಂಡೆಗಳದು. 2 ಉಂಡೆಗಳೀಗ ರೆಡಿಯಾಗಿದೆ. ಮೊದಲಿಗೆ ಇದನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ನಾನೀಗ ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡಿತೀವಲ್ಲ, ಆ ಮಿಶ್ರಣನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ. ಅಂಟ್ಕೊಳ್ಬಾರ್ದು, ಅದಕ್ಕೋಸ್ಕರ ನಾನು ತುಪ್ಪ ಸವರಿಟ್ಕೊಳ್ತಾ ಇದ್ದೀನಿ. ತುಪ್ಪ ಸವರಿದ ನಂತರ ಈ ಉಂಡೆಗಳನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ರವೆಯ ಈ ಉಂಡೆ ಇದೆಯಲ್ಲ, ಅದನ್ನು ಇದರಲ್ಲಿ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಮಧ್ಯಭಾಗದಲ್ಲಿ ನೋಡಿ ಈ ರೀತಿ ಉಂಡೆ ಥರ ಆಗುತ್ತೆ. ಮಿಡ್ಲಲ್ಲಿ ಸ್ವಲ್ಪ ಹೋಲ್ ಥರ ಆಗುತ್ತೆ. ಆವಾಗ ನಾವು ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಸ್ಟಫಿಂಗನ್ನು ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಇದೀಗ ಇಟ್ಕೊಂಡು ಈ ರೀತಿ ಎಲ್ಲ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ, ಹಾಗೆ ಹೆಚ್ಚು ಟೈಮ್ ಕೂಡ ತಗೊಳ್ಳಲ್ಲ. ಕ್ವಿಕ್ಕಾಗಿ ಸಿಂಪಲಾಗಿ ರೆಡಿ ಮಾಡ್ಕೊಳ್ಬೋದು ಮೋದಕವನ್ನು. ನೋಡಿ, ಯಾವುದೇ ರೀತಿ ಕ್ರ್ಯಾಕ್ಸ್ ಕೂಡ ಬರ್ತಾ ಇಲ್ಲ, ಯಾವುದೇ ಬಿರುಕುಗಳಿಲ್ಲ. ಈ ರೀತಿ
ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಈ ರೀತಿ ಮೇಲೆ ತಗೊಂಡು ಶಂಕು ಥರ ಮಾಡ್ಕೊಳ್ಬೇಕು. ಮೋದಕ ಶೇಪ್ ಬರುತ್ತಲ್ಲ ಆ ರೀತಿ ಮಾಡಿಕೊಂಡು ನಯವಾಗಿ ಮೋದಕವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ಎಲ್ಲವನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ರೀತಿ ಮಿಷನ್ಗೆ ನಿಂಬೆಹಣ್ಣು ಹಿಂಡುವಂತಹ ಈ ಮಿಷನ್ ಇದೆಯಲ್ಲ ಪಾತ್ರೆಗೆ ಈ ರೀತಿ ಹಾಕಿಬಿಟ್ಟು ಉಂಡೆಯನ್ನು ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ಮಧ್ಯಭಾಗಕ್ಕೆ ಈ ರೀತಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಹೋಲಾಗುತ್ತೆ, ಸ್ವಲ್ಪ ಹೊಂಡ ಆಗುತ್ತೆ. ಆವಾಗ ಸ್ಟಫಿಂಗನ್ನು ಇಡೋದಕ್ಕೆ ಈಸಿ ಆಗುತ್ತೆ, ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಮಾಡಿಬಿಟ್ಟು ಮೇಲ್ಗಡೆ ಈ ರೀತಿ ಕವರ್ ಮಾಡ್ಕೊಳ್ತಾ ಬರಬೇಕು. ಒಳಗಡೆ ಅಂತ ಇರುವಂಥ ಉಂಡೆ ಕವರ್ ಆಗಬೇಕು ಕಂಪ್ಲೀಟಾಗಿ ಮಾಡಿಬಿಟ್ಟು ಎಕ್ಸ್ಟ್ರಾ ಹಿಟ್ಟನ್ನು ಈ ರೀತಿ ಮೇಲ್ಗಡೆ ತೊಗೊಂಡು ಶಂಕು ಥರ ಮಾಡಿಕೊಂಡ್ರೆ ಮೋದಕ ಶೇಪ್ ಥರ ಮಾಡ್ಕೊಳ್ಬೇಕಾಗತ್ತೆ. ಈ ಮೆಥಡ್ ನಿಮಗೆ ಕಷ್ಟ ಅನಿಸಿದ್ರೆ ಈ ರೀತಿನೂ ಮಾಡ್ಕೊಳ್ಬೋದು. ಕಾಣಿಸ್ತಿರ್ಬೋದು ನೋಡಿ. ಈ ರೀತಿ ಉಂಡೆ ತೊಗೊಂಡು ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ. ಅಗಲ ಮಾಡ್ಕೊಳ್ಬೇಕು. ಅಗಲ ಮಾಡ್ಕೊಳ್ತಾ ಮಿಡ್ಲಲ್ಲಿ ಸ್ವಲ್ಪ ಹೋಲ್ ಥರ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಇನ್ನೊಂದು ಉಂಡೆ ಇಟ್ಬಿಟ್ಟು ಒಳಗಡೆ ಸ್ಟಫಿಂಗ್ ಉಂಡೆಯನ್ನು ಇಟ್ಬಿಟ್ಟು ಈ ರೀತಿ ಕವರ್ ಮಾಡ್ಕೊಳ್ತಾ ನಯವಾಗಿ ಒಂದು ಬಾಲ್ ರೀತಿ ಮಾಡಿಕೊಂಡು ಈ ರೀತಿ ರೌಂಡಾಗಿರುವಂತಹ ಒಂದು ಉಂಡೆನ ರೆಡಿ ಮಾಡ್ಕೊಂಡ ನಂತರ ನೋಡಿ, ಈಗ ಒಂದು ಕಡೆಯಿಂದ ಸ್ವಲ್ಪ ಹಿಟ್ಟನ್ನು ಈ ರೀತಿ ಎಳ್ಕೊಳ್ತಾ ಬರಬೇಕು ನೋಡಿ. ಈ ಥರ ಶಂಕು ರೀತಿ ಈ ಶೇಪಲ್ಲಿ ರೆಡಿ ಮಾಡ್ಕೊಂಡ ನಂತರ ಒಂದು ಟೂತ್ಪಿಕ್ನ ಸಹಾಯದಿಂದ ನಾನು ಇದಕ್ಕೆ ಈ ರೀತಿ ಲೈನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಮೌಲ್ಡನ್ನು ಉಪಯೋಗಿಸದೆ ಮೋದಕವನ್ನು ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಟೂತ್ಪಿಕ್ಕನ್ನು ಉಪಯೋಗಿಸ್ಕೊಂಡು ಈ ರೀತಿ ಶೇಪನ್ನು ಕೊಟ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲದಕ್ಕೂ ಇದೇ ರೀತಿ ಶೇಪನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೂತ್ಪಿಕ್ ಇಲ್ಲ ಅಂದರೆ ಈ ರೀತಿ ಸ್ಪೂನಿನ ಸಹಾಯದಿಂದ ನೋಡಿ ಈ ರೀತಿ ಒಂದು ಲೈನನ್ನು ಎಳ್ಕೊಳ್ಬೇಕಾಗತ್ತೆ. ಮೇಲಿಂದ ಕೆಳಗಡೆ ತನಕ ಈ ರೀತಿ ಲೈನನ್ನು ಎಳ್ಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲಾಗಿ ಮೋದಕವನ್ನು ರೆಡಿ ಮಾಡ್ಕೊಳ್ಬೋದು. 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ. ಕಾಣಿಸ್ತಿರ್ಬೋದು ಎಲ್ಲವನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿಯ ಮೌಲ್ಡ್ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ. ಇದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಯಾವುದೇ ಹಿಟ್ಟನ್ನು ಬಳಸದೆ ರವೆಯಿಂದ ನಾನಿವತ್ತು ಮೋದಕವನ್ನು ಮಾಡ್ಕೊಂಡಿದ್ದೀನಿ. ಒಂದ್ಸಲ ಈ ರೀತಿ ಮಾಡಿ ನೋಡಿ. ಹಬ್ಬಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ, ಕ್ವಿಕ್ಕಾಗೂ ಆಗುತ್ತೆ. 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಯಾವ ರೀತಿ ಬಂದಿದೆ ಅಂತ. ಸಾಫ್ಟಾಗಿ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ರೀತಿಯ ರೆಸಿಪಿ ಅಥವಾ ಕಿಚನ್ ಟಿಪ್ಸನ್ನು ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನೀವು ಅದನ್ನು ಬೇಗ ನೋಡ್ಕೊಳ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.